ಜೊತೆಗೆ ನಿಮ್ಮನ್ನ ಡಿಜೆ ಅಂತ ಕೂಡ ಕರೀತಾರೆ. ಯಾರಾದ್ರೂ ಧನಂಜಯ ಅಂತಾರೆ ಕಾಲ್ ಮೀ ಡಿಜೆ ಅಂತೀನಿ. ರ್ಯಾಶಸ್ ಆಗುತ್ತೆ, ಅದು ನನಗೆ ಜಾಸ್ತಿ ಇತ್ತು ಫೇಸಲ್ಲಿ. ಏನೋ ನನ್ನ ಮಕ್ಕ ನೋಡಿದ್ರೆ ಒಂಥರ ಫೀಲ್ ಮಾಡೋರು. ಸ್ಕೂಲಲ್ಲಿ ನನ್ನ ಪಕ್ಕದಲ್ಲಿ ಯಾರು ಕೂರ್ತಾ ಇರಲಿಲ್ಲ. ತಂದೆಯವರು ಆಟೋ ಡ್ರೈವರ್, ಈಗಲೂ ಅವರು ಆಟೋ ಓಡಿಸ್ತಾರೆ. ಏನಪ್ಪ ನಾವೇನು ತಪ್ಪು ಮಾಡಿದೀವಿ ಅಂತ ದೇವರು ನಮ್ಗೆ ಈ ಥರ ಕೊಡ್ತಿದ್ದಾನೆ. ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಯಾರಿಗೂ ಏನು ಮೋಸ ಮಾಡಿಲ್ಲ. ಇನ್ನು ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಧನಂಜಯ್ ಅವರು ಯು ಆರ್ ಅನ್ ಆ್ಯಕ್ಟರ್ ಪ್ಲಸ್ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ, ಜೊತೆಗೆ ಡ್ಯಾನ್ಸರ್ ಕೂಡ, ತುಂಬ ಒಳ್ಳೆ ಡ್ಯಾನ್ಸರ್ ಕೂಡ, ಜೊತೆಗೆ ನಿಮ್ಮನ್ನ ಡಿಜೆ ಅಂತ ಕೂಡ ಕರೀತಾರೆ. ಸೊ ಯಾಕೆ ಡಿಜೆ ಅಂದರೆ ಏನು, ಯಾಕೆ ಬಂತು ಈ ಹೆಸರು ಅಂತ? ಅಂದರೆ ಧನಂಜಯ ಅಂತ ಕರಿತಿದ್ರು ನನ್ನ. ಧನಂಜಯ YAA ಧನಂಜಯ. ನನಗೆ ಬೇಸಿಕಲಿ ನಮ್ಮ ತಾತ ಈ ಥರ ಹೆಸರಿಟ್ಟಾದ್ಮೇಲೆ ನನ್ಗೆ ಯಾಕೆ ಈ ಥರ ಹೆಸರಿಟ್ಟೆ ಅಂತ ಜಗಳ ಮಾಡಿದ್ದೆ ಒಂದ್ಸಲ. ನಮ್ಮ ತಾತ ಅವರ ಹೆಸರಿಟ್ಟಿದ್ದು. ಎಲ್ಲರೂ ಈ ಥರ ಪೂರ್ತಿ ಹೆಸರಿಟ್ಟು ಕರೆಯೋರು, ಆಮೇಲೆ ಧನು ಅಂತ ಕರೆಯೋರು. ನನ್ಗೆ ಯಾಕೋ ಹಳೇ ಕಾಲದ ಹೆಸರಿದು ಅಂತ ಭಾವನೆ ನನ್ನ ಮನಸ್ಸಲ್ಲಿ. ಅದಾದ್ಮೇಲೆ ಕೆಲವೊಂದು ಅರ್ಥಗಳು ಗೊತ್ತಾಯ್ತು ನನಗೆ. ಇದು ಅರ್ಜುನನ ಹೆಸರು, ಇದು ವಿಜಯದ ಸಂಕೇತ, ಅರ್ಥಪೂರ್ಣವಾಗಿ ಇಟ್ಟಿದ್ದೀವಿ, ನೀನು ಟೆನ್ಷನ್ ತಗೋಬೇಡ. ಕೆಲವರು ಸ್ಕೂಲಲ್ಲಿ ನಾವೀಗ ಹೈಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ಕಾರ್ತಿಕ್ ಈ ಥರ ಸ್ವಲ್ಪ ಮಾಡರ್ನೈಸ್ಡ್ ಹೆಸರು ಇಟ್ಕೊಂಡ್ ಬಂದಿರ್ತಾರೆ. ಸೊ ಅವ್ರಿಗೆ ಹುಡುಗಿರೆಲ್ಲ ಜಲ್ಲಪ್ ಆಗ್ತಾ ಇರ್ತಾರೆ. ನಮ್ಗೆ ಹೊಟ್ಟೆ ಉರಿತಾ ಇರುತ್ತೆ. ಧನಂಜಯ ಅಂತ ಕರೆದಾಗ ಎಸ್ ಮ್ಯಾಮ್ ಅನ್ನೋದು ಕೂಡ ಸ್ವಲ್ಪ ಇಂಜರ್ಕೆ ಬರುತ್ತೆ ನಮ್ಗೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಯೋಚನೆ ಮಾಡಿದೆ, ಏನಾದ್ರೂ ಮಾಡಿ ನಂದು ಸ್ವಲ್ಪ ಮಾಡರ್ನೈಸ್ಡ್ ಆಗಿ ಮಾಡ್ಬೇಕಲ್ಲ ನನ್ನ ಹೆಸರನ್ನ ಅಂತ ತುಂಬಾ ಟ್ರೈ ಮಾಡಿದೆ. ಸರ್ ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲು ಅರ್ಜುನ್ ಸರ್ದು ಡಿಜೆ ಮೂವಿ ಬರೋವರೆಗೂ ನನಗೆ ಥಾಟೇ ಬಂದಿಲ್ಲ ನನ್ನ ಹೆಸರಲ್ಲಿ ಡಿಜೆ ಇದೆ, ಅದನ್ನ ಶಾರ್ಟ್ ಫಾರ್ಮ್ ಮಾಡ್ಕೋಬಹುದು ಅಂತ. ಸೊ ಇದು ಚೆನ್ನಾಗಿದೆಲ್ಲ, ಡಿಜೆ ಸಿನಿಮಾ ನೋಡಿದೆ, ನಂಗೆ ಇಷ್ಟ ಆಗೋಯ್ತು. ಎಸ್ ಅವತ್ತಿಂದ ನಾನು ಡಿಜೆ, ಯಾರಾದ್ರೂ ಧನಂಜಯ ಅಂತಾರೆ ಕಾಲ್ ಮೀ ಡಿಜೆ ಅಂತೀನಿ. ಅಲ್ಲಿಂದ ಶುರು ಆಯ್ತು, ಅಲ್ಲಿಂದ ಡಿಜೆ. ನಾನು ಯಾರತ್ರ ಪರಿಚಯ ಮಾಡ್ಕೊಳ್ಳೋದಾದ್ರು ಇಟ್ಸ್ ವೆರಿ ಈಸಿ ಟು ಕಾಲ್. ಎರಡೇ ಅಕ್ಷರ ಡಿಜೆ, ಧನಂಜಯ ಅಂತ ಹೇಳೋದೇನು ಬೇಡ. ಕರೆದ್ರು ಸಂತೋಷನೇ, ಬಟ್ ಡಿಜೆ ಸೌಂಡ್ಸ್ ಗುಡ್. ಕರೆಕ್ಟ್, ಒಂದು ಪಾಸಿಟಿವ್ ವೈಬ್, ನನಗೂ ಅಷ್ಟೇ ನಿಮ್ಗೂ ಅಷ್ಟೇ. ಕರೆಕ್ಟ್. ಇನ್ನು ಈಗ ನಿಮ್ಗೆ ಕಲೆಯ ಬಗೆಗಿನ ಒಂದು ಆಸಕ್ತಿ ಯಾವಾಗ ಶುರುವಾಯಿತು? ಫಸ್ಟ್ಲಿ ನಿಮ್ಮ ಹಿನ್ನೆಲೆ ಅಂದ್ರೆ ನೀವು ಯಾವ ಊರಿನವರು, ನಿಮ್ಮ ತಂದೆ ತಾಯಿ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಂದು ಬೇಸಿಕಲಿ ಚಿಕ್ಕಬಳ್ಳಾಪುರ. ಸೊ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ. ನಮ್ಮಮ್ಮಗೆ ತುಂಬ ಆಸೆ. ಅವ್ರ ಲೈಫಲ್ಲಿ ತುಂಬ ಕಲಿಬೇಕು ಅಂತಿದ್ರು, ಮಾಡಬೇಕು ಅಂತಿದ್ರು. ಅವ್ರು ಆ್ಯಕ್ಚುಲಿ ಹೀರೋಯಿನ್ ಆಗಬೇಕು ಅಂದ್ಕೊಂಡಿದ್ರು. ಆಮೇಲೆ ಡಾನ್ಸ್ ಕಲಿಬೇಕು ಅಂತಿದ್ರು. ಅವ್ರಿಗೆ ಎಷ್ಟೊಂದು ಆಸೆ ಇತ್ತು, ಬಟ್ ಫೈನಾನ್ಷಿಯಲ್ ಟ್ರಬಲಿಂದ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಅದನ್ನ ನನ್ನ ಮಕ್ಕಳು ಏನಾದರೂ ಮಾಡಿ ಕಲಿಬೇಕು, ನಮ್ಮ ಮಕ್ಕಳು ಕಲೆಯಲ್ಲಿ ಬೆಳಿಬೇಕು ಅಂತ ಅವರು ಚಿಕ್ಕ ವಯಸ್ಸಿಗೆ. ಎಷ್ಟು ಜನ ಮಕ್ಕಳು ಸರ್ ನೀವು? ಇಬ್ರು, ನಾನು ನನ್ನ ತಂಗಿ ಮಹಾಲಕ್ಷ್ಮಿ ಅಂತ, ಅವಳು ಹೀರೋನೆ. ಅವಳ ಬಗ್ಗೆ ಹೇಳ್ತೀನಿ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ತಂದೆಯವರು ಏನ್ ಮಾಡ್ತಾರೆ? ತಂದೆಯವರು ಆಟೋ ಡ್ರೈವರ್, ಚಿಕ್ಕಬಳ್ಳಾಪುರದಲ್ಲಿದ್ದಾರೆ ಅವರು. ಸೊ ಚಿಕ್ಕ ವಯಸ್ಸಿಗೆ ನಮ್ಮನ್ನ ಡ್ಯಾನ್ಸ್ಗೆ ಹಾಕಿದ್ರು. ಬೇಸಿಕಲಿ ಐ ಆಮ್ ಅ ಡ್ಯಾನ್ಸರ್. ಚಿಕ್ಕ ವಯಸ್ಸಿಂದನೂ ತುಂಬ ವರ್ಷಗಳ ಕಾಲ ಕಲಿತೆ. ಅದಾದಮೇಲೆ ಇನ್ಕಂಪ್ಲೀಟ್ ಆಗ್ತಾ ಇತ್ತು. ಅವಾಗ ಇದ್ದಿದ್ದು ಫೀಸು 250 ರೂಪಾಯಿ ಒಂದು ತಿಂಗಳಿಗೆ. ಅದನ್ನು ಕಟ್ಟೋಕ್ಕೂ ನಮ್ಮ ತಂದೆಗೆ ಆಗ್ತಿರ್ಲಿಲ್ಲ. ಸೊ ಅದರಿಂದ ಇನ್ಕಂಪ್ಲೀಟ್ ಆಗ್ತಾ ಇತ್ತು ಡ್ಯಾನ್ಸ್ ಕಲಿಯೋದ್ರಲ್ಲಿ. ಬೇಸಿಕ್ ಅಂತೂ ತುಂಬ ಪ್ರಾಪರ್ ಆಗಿತ್ತು. ಶ್ರೀನಿವಾಸ್ ಸರ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರು ಡ್ಯಾನ್ಸ್ ಟೀಚರ್ ಇದ್ದರು, ಅವರೇ ಹೇಳ್ಕೊಟ್ಟಿದ್ದು. ಅದಾದಮೇಲೆ ಕಲೆ ಚಿಕ್ಕ ವಯಸ್ಸಲ್ಲಿ ನನಗೆ ಇನ್ನೊಂದು ಮೇನ್ ಏನಂದರೆ, ತುಂಬ ಜನ ಈ ಮಚ್ಚೆ ಎಲ್ಲ ಆಗುತ್ತೆ, ರ್ಯಾಶಸ್ ಆಗುತ್ತೆ. ಅದು ನನಗೆ ಜಾಸ್ತಿ ಇತ್ತು ಫೇಸಲ್ಲಿ. ಏನೋ ನನ್ನ ಮಕ್ಕ ನೋಡಿದ್ರೆ ಒಂಥರ ಫೀಲ್ ಮಾಡೋರು. ಸ್ಕೂಲಲ್ಲಿ ನನ್ನ ಪಕ್ಕದಲ್ಲಿ ಯಾರೂ ಕೂರ್ತಾ ಇರಲಿಲ್ಲ. ಮಚ್ಚೆ ಇದೆ ಇವನಿಗೆ, ಫೇಸ್ ನೋಡೋದಕ್ಕೆ ಸ್ವಲ್ಪ ಅಗ್ಲಿ ಆಗಿದೆ ಅಂದ್ಬಿಟ್ಟು ಕೂರ್ತಾಯಿದ್ರು. ಸ್ವಲ್ಪ ಏನಾದರೂ ನನ್ನ ಪಕ್ಕಕ್ಕೆ ಜರುಗಿದ್ರೆ ಬ್ಯಾಗ್ ಎತ್ತಿ ಈ ಥರ ಇಡೋದು, ಆ ಥರ ಮಾಡ್ತಿದ್ರು. ನನಗೆ ಐ ವಾಸ್ ಫೀಲಿಂಗ್ ವೆರಿ ನರ್ವಸ್. ನನಗೆ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ. ಬಟ್ ಡಾನ್ಸ್ ವಿಚಾರ ಬಂದಾಗ, ವರ್ಷದಲ್ಲಿ ಒಂದು ಸ್ಕೂಲ್ ಡೇ ಅಂತ ಬರುತ್ತೆ. ಸ್ಕೂಲ್ ಡೇಲಿ ಐ ವಾಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ಲರೂ, ನಾನು ಹೇಗಾದರೂ ಇರಲಿ, ಅವತ್ತು ಮೇಕಪ್ ಮಾಡ್ತಿದ್ರು. ಎಲ್ಲರೂ ಬಂದು ಕೈ ಕೊಡೋದೇನು, ಧನಂಜಯ್ ಸೂಪರಾಗಿ ಮಾಡಿದೆ ಅಂತ ಬೆಂತೊಡೋದೇನು. ಐ ವಾಸ್ ರಿಯಲಿ ಎಂಜಾಯಿಂಗ್ ದಟ್ ಡೇ. ಆ ಒಂದು ದಿನ ಮಾತ್ರ ನಾನು ತುಂಬ ಅಂದರೆ ತುಂಬ ಸಂತೋಷವಾಗಿರ್ತಾ ಇದ್ದೆ. ಬಟ್ ನೆಕ್ಸ್ಟ್ ಡೇ ಮಾಮೂಲಿ ಯಥಾ ಪ್ರಕಾರ ಸಿದ್ರಸ್ತು. ಸೊ ಈ ಥರ ಮನೇಲಿ ಕುತ್ಕೊಂಡು ಬೇಜಾರಲ್ಲಿ ಒಂದು ದಿವಸ ಇರಬೇಕಾದ್ರೆ ಇಂದ್ರ ಅಂತ ಒಂದು ಸಿನಿಮಾ ಬಂತು. ಮೆಗಾಸ್ಟಾರ್ ಚಿರಂಜೀವಿ ಅವ್ರದ್ದು ಇಂದ್ರ ಅಂತ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇದೆ. ಅದು ಆ್ಯಕ್ಚುಲಿ ರಿಯಲ್ ಆಗಿ ಶೂಟ್ ಮಾಡಿರೋದು ಅನ್ಸುತ್ತೆ. ಇವರು ಶೂಟಿಂಗ್ ಅಂತ ಏನೋ ಕಡಪ ಅನ್ನೋ ಊರಿಗೆ ಹೋದಾಗ ತುಂಬ ಜನ ಒಂದೇ ಒಂದು ಶಾರ್ಟ್ ಇಟ್ಟಿದ್ದಾರೆ. ಅಂದರೆ ಝೂಮ್ ಬ್ಯಾಕ್ ಆಗುತ್ತೆ. ಅದು ನನ್ನ ಪ್ರಕಾರ ಅದು
ಎಡಿಟ್ ಮಾಡಿದಾರೋ ಅಥವಾ ಗ್ರಾಫಿಕ್ ಏನ್ ಮಾಡಿದಾರೋ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ನೋಡೋದಕ್ಕೆ ರಿಯಲ್ ಆಗಿತ್ತದು. ಸೊ ಅವರು ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಹೆಲಿಕಾಪ್ಟರ್ ಇಂದ ಇಳಿದು ಜನರನ್ನೆಲ್ಲ ಮಾತಾಡಿಸುವಾಗ ಈ ತರ ಎಲ್ಲ ಅನ್ಬೇಕಾದ್ರೆ ಸಾವಿರಾರು ಜನ ಸೇರಿರ್ತಾರೆ, ಲಕ್ಷಾಂತರ ಜನ ಸೇರಿರ್ತಾರೆ. ಸೊ ನಾನು ಅಮ್ಮ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ರು, ನಾನು ಕೂತ್ಕೊಂಡು ನೋಡ್ತಿದ್ದೆ. ಅಂಕಲ್ ಅಂತ ಅಂದ್ರೆ ಅವ್ರು ನೋಡೋದಕ್ಕೆ ಅಂಕಲ್ ತರ ಇತ್ತು. ಅಮ್ಮ ಈ ಅಂಕಲ್ ನೋಡೋದಕ್ಕೆ ಹಿಂಗಿದಾರಲ್ಲ, ಏನಕ್ಕೆ ಜನ ಇಷ್ಟಪಡ್ತಾ ಇದಾರೆ ಅಂತ ಕೇಳಿದೆ. ನಮ್ಮಮ್ಮ ಜನ ಇಷ್ಟಪಡ್ತಾ ಇರೋದು ಅವರಲ್ಲಿರೋ ಕಲೆನ ಕಣೋ, ಅವ್ರನ್ನೆಲ್ಲ ಅವ್ರು ವೈಯಕ್ತಿಕವಾಗಿ ಹೇಗಾದರೂ ಇರ್ಬೋದು, ಜನ ಮೇಯ್ನಾಗಿ ಫಸ್ಟ್ ನೋಡೋದು ಅವ್ರ ಕಲೆ, ಅವ್ರ ವೈಯಕ್ತಿಕ ಆಮೇಲೆ ನೋಡ್ತಾರೆ ಅವ್ರು ಹೇಗಿದ್ದಾರೆ ಅಂತ. ಅವರಲ್ಲಿರೋ ಕಲೆನ ಅಷ್ಟೇ ಇಷ್ಟಪಡೋದು. ನನಗೆ ಕನೆಕ್ಟ್ ಆಯಿತು. ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವಾಗ ಆಗಿದೆ ನಾನು ವರ್ಷದಲ್ಲಿ ಒಂದು ದಿವಸ, ಅದು ಸ್ಕೂಲ್ ಡೇ, ಅದು ಏನು ಡ್ಯಾನ್ಸಲ್ಲಿ. ಡ್ಯಾನ್ಸ್ ಅನ್ನೋದು ಒಂದು ಕಲೆ. ಸೊ ನಾನು ಯಾಕೆ ಇವ್ರ ಥರ ಆಗಬಾರ್ದು ಅಂತ ಒಂದು ಥಾಟ್. ಅವಾಗ ನಾನು ಇವ್ರ ಥರ ಆಗ್ತೀನಿ ಅಂದೆ. ಆಗು ಅಂದರು. ಸರಿ ಅಂತ ಅವತ್ತಿಂದ ಅವ್ರು ನಾನು ದೊಡ್ಡ ಫ್ಯಾನ್. ಚಿರಂಜೀವಿ ಅವ್ರು ಯಾವ ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾನೂ ನೋಡೋದು, ಅವ್ರ ಥರ ಮಾಡೋದು, ಅವ್ರ ಥರ ಸ್ಟೈಲ್ ಮಾಡೋದು, ಅವ್ರ ಥರ ಬಟ್ಟೆ ಹಾಕ್ಬೇಕು, ಈ ಥರ ಒಂದು ಏನೋ ಒಂದು ಅರ್ಜ್. ಅವ್ರು ನೋಡಿದ್ರೆ ಖುಷಿ ಒಂಥರ. ಸೊ ಅವ್ರ ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಸೊ ಅಲ್ಲಿ ಸ್ಟಾರ್ಟ್ ಆಯಿತು ನನಗೆ, ನಾನು ಒಬ್ಬ ಆ್ಯಕ್ಟರ್ ಆಗಬೇಕು, ಇವ್ರ ಥರನೇ ನನಗೂ ಜಾಸ್ತಿ ಜನ, ಲಕ್ಷಾಂತರ ಜನ ಫ್ಯಾನ್ಸ್ ಆಗ್ತಾರೆ, ನನ್ನ ಕಲೆನೂ ಇಷ್ಟಪಡ್ತಾರೆ, ನನ್ನಲ್ಲಿರೋ ಟ್ಯಾಲೆಂಟನ್ನು ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಶುರುವಾಯಿತು ಅವತ್ತು. ಅದಾದ್ಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅದು ಬಿಟ್ಟೆ. ಅದಾದ್ಮೇಲೆ ಡ್ಯಾನ್ಸು ಎಲ್ಲ ಬಿಟ್ಬಿಟ್ಟೆ. ಸಿನಿಮಾಗಳು ಹುಚ್ಚು ಜಾಸ್ತಿ ಆಯ್ತು. ಅಂದ್ರೆ ಹೇಳಿದ್ನಲ್ಲ, ಸಿನಿಮಾಗಳು ಹುಚ್ಚು ಜಾಸ್ತಿ ಆಯ್ತು. ಸಿನಿಮಾ ನೋಡ್ತಿದ್ದೆ, ಆಕ್ಟಿಂಗ್ ಇನ್ನೂ ಶುರು ಮಾಡಿಲ್ಲ. ಅಂದ್ರೆ ಹೇಳಿದ್ನಲ್ಲ, ಫೈನಾನ್ಷಿಯಲ್ ಟ್ರಬಲ್, ಮನೇಲಿ ಸ್ವಲ್ಪ ವಾತಾವರಣ ಸರಿ. ತಂದೆಯವರು ಮಾತ್ರ ಈಗ ಅಂದ್ರೆ ಅವ್ರದ್ದು ಮಾತ್ರ ಸೋರ್ಸ್ ಆಫ್ ಇನ್ಕಮ್ ಆಗಿತ್ತು. ಈಗಲೂ ಕೂಡ ನಮ್ಮ ತಾಯಿನೂ ಓಡಿಸ್ತಾ ಇದ್ದಾರಾ ಸರ್? ಹೌದು, ಚಿಕ್ಕಬಳ್ಳಾಪುರದಲ್ಲಿ ಓಡಿಸ್ತಾ ಇರ್ತಾರೆ.